ಪ್ರಾಮಾಣಿಕ ಪತ್ರಿಕೋದ್ಯಮದ ಮೇಲೆ ಗದಾಪ್ರಹಾರ. ಭ್ರಷ್ಟರನ್ನ ಬಯಲಿಗೆಳೆದಿದ್ದೇ ತಪ್ಪ, ಕರ್ತವ್ಯ ಲೋಪ ಸರಿಯೇ ಎಂದು ಪ್ರಶ್ನೆ ಮಾಡಿದ್ದ ವಕೀಲ್ ಸಾಬ್. ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಕ್ಕೆ ಸುಳ್ಳು ಕೇಸ್ ದಾಖಲು. ಟ್ರೂ ಲೈಸ್ ನ್ಯೂಸ್ ಮುಖ್ಯ ಸಂಪಾದಕರಾದ ಜಗದೀಶ್ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು. ಭ್ರಷ್ಟರ ವಿರುದ್ಧ ಧ್ವನಿ ಅಡಗಿಸಲು ಯತ್ನ, ತಮ್ಮ ತಪ್ಪು ಮರೆಮಾಚಲು ಕಾನೂನಿನ ದುರ್ಬಳಕೆ. ಆಧಾರವಿಲ್ಲದೆ ಕೇಸ್ ದಾಖಲಿಸಿದ ಅಮೃತಹಳ್ಳಿ ಠಾಣೆ ಪೊಲೀಸರು. ನಮಸ್ಕಾರ ಕರ್ನಾಟಕ. ನಮ್ಮ ಈ ಸತತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕರ್ನಾಟಕದಾದ್ಯಂತ, ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಆಗಿರ್ಬೋದು, ನಾವು ಧ್ವನಿ ಮಾಡಿದ್ದೀವಿ. ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ರು. ರೈತರ ಕಬ್ಬು ಬೆಳೆಗಾರರ ಬಗ್ಗೆ ಬೀದಿಲಿ ಕೂತ್ಕೊಂಡಾಗ ನಾವು ಧ್ವನಿ ಮಾಡಿ ಅವ್ರ ಜೊತೆಗೆ ನಿಂತ್ಕೊಂಡ್ವಿ. ಅಲ್ಲಿಗೂ ಸಹ ಆ ವಿಚಾರದಲ್ಲೂ ಕಣ್ಣು ಕೆಂಪಾಯಿತು. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಬೇಕು ಅಂತ ಸರ್ಕಾರಿ ಖಾಲಿ ಇರುವ ಕೆಲಸಗಳನ್ನು ತುಂಬಿ ಅಂತಂದರು. ಮನೆ ಕೋಗ್ಲಲ್ಲಿ ಶೆಡ್ಗಳಿಗೆ ನಾವು JCBಗಳನ್ನು ಬುಲ್ಡೋಸರ್ಗಳನ್ನ ನುಗ್ಗಿಸಿದಾಗ ರಾಷ್ಟ್ರೀಯ ಮಟ್ಟಕ್ಕೆ ಈ ವಿಚಾರ ಮಾನವೀಯತೆ ಅನುದಾನದ ಮೇಲೆ, ಅನುಕಂಪದ ಮೇಲೆ ನಾವು ಇದು ಮಾಡಿದ್ವಿ. ಜೊತೆಯಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದ ಕೃಷ್ಣ ಬೈರೇಗೌಡನ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರುಗಳು ದಾಖಲಾಗಿದೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸುಮ್ಮನೆ ಇದ್ದಂಥ ವಿಶ್ವನಾಥ್ MLA ವಿಶ್ವನಾಥ್ ಮೇಲೆ ಸುಮಾರು 4-5 ಕಂಪ್ಲೇಂಟ್ಗಳು ಪ್ಲಸ್ ಒಂದು ಪ್ರೊಟೆಸ್ಟ್, ಅನಧಿಕೃತ ಪ್ರೊಟೆಸ್ಟ್ ಬಗ್ಗೆ ಯಲಹಂಕ ಪೊಲಿಟಿಷನಲ್ ಕಂಪ್ಲೇಂಟ್ ಇದೆ. ಲೋಕಾಯುಕ್ತದಲ್ಲಿ ಯಲಹಂಕ MLA ವಿಶ್ವನಾಥ್ ಮೇಲೂ ಸಹ 3-4 ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ಅದರ ಮೇಲೆ ದೂರುಗಳಿದೆ. ಯಲಹಂಕದ ಬಡವರ ಜಮೀನ ಮಾರಾಟ ಮಾಡೋದು ವಿಚಾರ, ನಾನಾ ವಿಚಾರಗಳಿಗೆ ಅವ್ರ ಮೇಲೆ ದೂರಿತ್ತು ಅಂತೆ. ಅದೆಲ್ಲ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಐ ಥಿಂಕ್ ಲ್ಯಾಂಡ್ ಮಾಫಿಯಾ ಕಳೆದ 18 ವರ್ಷದಲ್ಲಿ ಕೃಷ್ಣ ಬೈರೇಗೌಡನ ಆಡಳಿತದಲ್ಲಿ ಸಾಕಷ್ಟು ದೊಡ್ಡ ಲ್ಯಾಂಡ್ ಮಾಫಿಯಾ, ಸುಮಾರು ಒಂದು 20,000 ಎಕರೆ ಸರ್ಕಾರಿ ಜಮೀನುಗಳು ಇಲ್ಲಿ ಕಳ್ತನ ಆಗಿದೆ. ಸಾಕನಾರು ಒಂದರಲ್ಲೇನೆ ಒಂದು 5,000 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಜಮೀನುಗಳು, ದೇವಸ್ಥಾನ ಜಮೀನುಗಳು, ಸರ್ಕಾರಿ ಇವುಗಳು ಅಲ್ಲಿ ಕಳ್ತನ ಆಗಿದೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ಇದರ ವಿರುದ್ಧ ಸಾಕಷ್ಟು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ಗಳನ್ನು ಲಾಂಚ್ ಮಾಡಿದ್ವಿ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ನೀರಿನ ಮಾಫಿಯಾ ಆಗಿರ್ಬೋದು, ಕಸದ ಮಾಫಿಯಾ ಆಗಿರ್ಬೋದು, ಪರಿಸರದ ಮೇಲೆ ಆಗ್ತಾ ಇರೋಂಥ ಅನ್ಯಾಯಗಳಾಗಿರ್ಬೋದು, ಕಿತ್ತೋಗಿರೋ ರೋಡ್ಗಳಾಗಿರ್ಬೋದು, ಕುಡಿಯೋ ನೀರನ್ನು ಬಿಲ್ಡರ್ಗಳು ಮಾರೋ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ನಾವು ದೂರುಗಳನ್ನು DK ಶಿವಕುಮಾರ್ ಅವರ ಬೆಂಗಳೂರು ಇನ್ಚಾರ್ಜ್ ಇದ್ದ ಅವರ ಮೇಲೇ ಹೆಚ್ಚು ಕಮ್ಮಿ 10-11 ದೂರುಗಳು ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ತವ್ಯ ಲೋಪ ಮತ್ತು ಇದರಲ್ಲಿದೆ. ಜೊತೆಯಲ್ಲಿ ಬೆಂಗಳೂರಿನ DCP ಈಶಾನ್ಯ ಸಜೀತ್ ಮತ್ತು ಕೊಡಗೇಳಿ ಪೊಲೀಸ್ ಅವರ ಮೇಲೆ ಸುಮಾರು 40ಕ್ಕೂ ಹೆಚ್ಚು ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರುಗಳು ದಾಖಲಾಗಿದೆ. ದೂರುದಾರ ನಾವೇನೇನೆ ಬೆಂಗಳೂರು ಕೊಡಗೇಳಿ ಪೊಲೀಸ್ ಅವರ ಮೇಲೆ ಸುಮಾರು ಒಂದು 40ಕ್ಕೂ ಹೆಚ್ಚು, ಅಲ್ಲಿನ ಇನ್ಸ್ಪೆಕ್ಟರ್ ಮುತ್ತುರಾಜ್, ಇನ್ಸ್ಪೆಕ್ಟರ್ ಮಹೇಶ್, PSI ದುಂಡಪ್ಪ, PSI ಲಕ್ಷ್ಮೀಕಾಂತ, PSI ಅನಿಲ್, DCP ನಾರ್ತ್ ಈಶಾನ್ಯ ಸಜೀತ್, 1-2 ಇವತ್ತಿನ ಪೊಲೀಸ್ ಕಮಿಷನರು, ಇಂದಿನ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಆಗಲಿಕ್ಕೂ ಕೂಡ ನಾನೇ ಕಾರಣ. RCB ದುರಂತದಲ್ಲಿ ಕಂಪ್ಲೇಂಟನ್ನು ಕಬ್ಬನ್ ಪಾರ್ಕ್ ಪೊಲಿಟಿಷನಲ್ಲಿ ನಾನೇ ದುರಂತ ದಾಖಲಿಸಿದ ಮೇಲೆ ತದನಂತರ 5 ಜನರ ಸಸ್ಪೆಂಡ್ಗೂ ಕೂಡ ನಾವೇ ಕಾರಣ. ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ನಮಗೆ. ನಿನ್ನೆ DCP ಸಜೀತ್ ಅವರು ಇಬ್ಬರು ಐ ಥಿಂಕ್ ಕ್ರಿಮಿನಲ್ ಹಿನ್ನೆಲೆಯಿರೋ ವ್ಯಕ್ತಿಗಳ ಹಿಂದೆ ಜೊತೆಲಿ ನಿಂತ್ಕೊಂಡಾಗ ನಾವು ಆ ಫೋಟೋ ನಮಗೆ ಎಲ್ಲಿಂದ ಸಿಕ್ತು. ನಾವು ಪ್ರಶ್ನೆ ಕೇಳಿದ್ದು ಸರ್ಕಾರಕ್ಕೇನು ಅಂತಂದರೆ ಪೊಲೀಸ್ ಕಮಿಷನರ್ಗೆ, ಈ ಫೋಟೋ ನಿಜ ಆಗಿತ್ತು ಅಂತಂದರೆ ಈ ರೀತಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳ ಜೊತೆ ಫೋಟೋಗಳನ್ನು ತಗೊಂಡು ಅದೇನಾದರೂ ದುರುಪಯೋಗ ಆದರೆ ಯಾವ ರೀತಿಗೆ ಹೊಣೆಗಾರರು? ಒಬ್ಬ IPS ಆಫೀಸರ್ ಜೊತೆ ಕ್ರಿಮಿನಲ್ ಹಿನ್ನೆಲೆ ಇರುವಂತೆ ಅಂದಾಗ ನನಗೆ ಫೋನ್ ಮಾಡಿದ್ದು ಕರ್ನಾಟಕ ರಣಧೀರ ಪಡೆಯ ಹರೀಶ್ ಕುಮಾರ್ ಅವರು ನನ್ನ ಹತ್ರ ಮಾತಾಡಿದ್ರು. ಅದು ತೆಗೀರಿ ಫೋಟೋ ಸರ್ ಜಗದೀಶ್ ಅವರೇ, ಅವರಿಬ್ಬರು ಲೈಫ್ ಹಾಳಾಗುತ್ತೆ, DCP ಸಸ್ಪೆಂಡ್ ಆಗಿಬಿಡ್ತಾನೆ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೇಳಿದೆ, ಸರ್ ಈ ಥರ ಕರ್ತವ್ಯ ಲೋಪಗಳನ್ನು ಒಬ್ಬ ಅಧಿಕಾರಿ ಮಾಡಬಾರ್ದು. ಆಲ್ರೆಡಿ DCP ನಾರ್ತ್ ಈಸ್ಟ್ ಈಶಾನ್ಯ ಮೇಲೆ ಸುಮಾರು 40ಕ್ಕೂ ಹೆಚ್ಚು ಕಂಪ್ಲೇಂಟ್ಗಳಿದೆ. ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಆಗಿದೆ. ಅವರ IPSS ವಿಚಾರದಲ್ಲೂ ಸಹ ಕಂಪ್ಲೇಂಟ್ಗಳಾಗಿದೆ. IPS ಪ್ರಮೋಷನ್ ಬಗ್ಗೆನೂ ಸುಮಾರು 40 ಕಂಪ್ಲೇಂಟ್ಗಳು, 40ಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು DCP ಈಶಾನ್ಯ ಸಜೀತ್ ಮೇಲೆ ಇದೆ. ಕೊಡಗೇಳಿ ಇನ್ಸ್ಪೆಕ್ಟರ್
ಮುತ್ತುರಾಜ್ ಮೇಲೆ ಇದೆ, ಕೊಡಗೇರಿ ಇನ್ಸ್ಪೆಕ್ಟರ್ ಮಾಜಿ ಇನ್ಸ್ಪೆಕ್ಟರ್ ಮಹೇಶ್ ಅವ್ರ ಮೇಲೆ ಇದೆ, PSI ಅನಿಲ್ ಅವ್ರ ಮೇಲೆ ಇದೆ, PSI ಲಕ್ಷ್ಮೀಕಾಂತ್ ಮೇಲೆ ಇದೆ, ನರಸಿಂಹನ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಇದೆ. ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರದ ಅಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ ರಿಜಿಸ್ಟರ್ ಆಗಿರುವಂಥ ಕಂಪ್ಲೇಂಟು DK ಶಿವಕುಮಾರ್ ಅವ್ರ ಮೇಲೆ ಇದೆ. ಸಾಕಷ್ಟು ಜನರ ಮೇಲೆ ನಮ್ಮ ಟ್ರೂ ಲೈಫ್ ನ್ಯೂಸು ಮತ್ತು ನಾವುಗಳು ದಾಖಲಾತಿ ಸಮೇತ ದೂರುಗಳನ್ನು ದಾಖಲಿಸಿ ಈ ಒಂದು ನಮ್ಮ ಟ್ರೂ ಲೈಫ್ ನ್ಯೂಸನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದಾರೆ. ನೆನ್ನೆ DCP ಫೋಟೋವನ್ನು DCPಗೆ ನೋಟಿಸ್ ಕೊಟ್ಟಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಸಸ್ಪೆಂಡ್ ಆಗ್ತಾರೆ ನೀವು ತೆಗೆದಿಲ್ಲ ಅಂತಂತ ಹೇಳಿದ್ರೆ ಒಂದಷ್ಟು ಜನರು ನನಗೆ ಫೋನ್ ಮಾಡಿದ್ರು. ಆ ನಿಟ್ಟಿನಲ್ಲಿ ನಾನು ಹೇಳಿದೆ, ನಾನು ಒಂದು ಸತಿ ಜನರಿಗೆ ನಂಬಿಕೆ ಇಟ್ಟಿದೆ, ನಾವು ಅಡ್ಜಸ್ಟ್ಮೆಂಟ್ಗೋಸ್ಕರ ನ್ಯೂಸ್ ಚಾನಲ್ ನಡೆಸ್ತಾ ಇಲ್ಲ, ಹಾಗಾಗಿ ಒಂದು ಸತಿ ನಾವು ಅದನ್ನು ಮಾಡಿದ ಮೇಲೆ ನಾವು ಅದನ್ನು ತೆಗಿಲಿಕ್ಕಾಗಿಲ್ಲ ಅಂತ ನಾನು ನೇರವಾಗಿ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ಹೇಳಿದೆ. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ನನ್ನ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಕೇಸನ್ನು ಕೊಡಗೇರಿನಲ್ಲಿ ರಿಜಿಸ್ಟರ್ ಮಾಡಿಲ್ಲ. ಯಾಕೆ ಅಂತಂದರೆ ಕೊಡಗೇರಿ ಪೊಲೀಸ್ ಅವರ ಮೇಲೆ ಆಲ್ರೆಡಿ ಸಾಕಷ್ಟು ಕಂಪ್ಲೇಂಟ್ ಇರೋದ್ರಿಂದ DCP ಸಜೀತ್ ಈ ಅಮೃತಹಳ್ಳಿ ಪೊಲೀಸರಿಗೆ ಹೇಳಿ ನಾನು ಯಾವ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ, ಕೆಳ ಸಮುದಾಯಗಳು ಪಾಪ ತುಳಿತುಕೊಳ್ಳದಾದ ಸಮುದಾಯಗಳು ಬಡವ್ರಿಗೆ ಆಗ್ತಾ ಇರ್ತಾನೆ ಅವ್ರ ಕೈಯಲ್ಲೇ ಪಾಪ ಅವ್ರ ಮೇಲೆ ಏನು ಆಮಿಷ ಕೊಟ್ಟು ಏನೋ ST ಅಟ್ರಾಸಿಟಿ ಕೇಸ್. ನಾನು ಮನೆಗೆ ಹೋಗಿ ಮನೆಯಿಂದ ನಮ್ಮ ಚಾನಲ್ಲು ಆಫೀಸು ನನ್ನ ಕೆಲಸ ಬಿಟ್ಟರೆ ಬರೀ ಯಾರ ಸಂಪರ್ಕದಲ್ಲೂ ಇಲ್ಲ. ಸುಮ್ಮನೆ ನನ್ನ ಮೇಲೆ ಪ್ರೆಷರ್ ಹಾಕಿಸಿ ಆ DCP ಇರುವಂಥ ಫೋಟೋವನ್ನು ವಿಡಿಯೋನ ತೆಗೆಸಲಿಕ್ಕೆ ಈ ರೀತಿ ಈ ಒಂದು DCP ಈಶಾನ್ಯ ಸಜೀತು ಮತ್ತು ಜೊತೆಯಲ್ಲಿ DK ಶಿವಕುಮಾರು ಮತ್ತು ಕೃಷ್ಣ ಬೈರೇಗೌಡನ ಶಿಷ್ಯಂದು ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಖಂಡಿತವಾಗಿ ಜನ ಸೋಲಿಸ್ತಾರೆ ನಿಮಗೆ 2028ರಲ್ಲಿ. ನೀವೆಲ್ಲ ಈ ಥರ ಪ್ರೆಷರ್ ಹಾಕೋದ್ರಿಂದ ಖಂಡಿತವಾಗಿ ನಮ್ಮ ನ್ಯೂಸ್ ಚಾನಲೇ ಆಗಿರ್ಬೋದು, ನಾವುಗಳೇ ಆಗಿರ್ಬೋದು, ನಾವು ಬಾಯಿ ಮುಚ್ಚಲ್ಲ, ಸತ್ಯದ ಪರವಾಗಿ ನಾವೆಲ್ಲ ನಿಂತಿದ್ದೀವಿ. ನಮ್ಮ ಜನ ನಮ್ಮ ಜೊತೆಲಿ ಇದ್ದಾರೆ. ನೀವೇ ಜನರೇ ಹೇಳಿ, ನಾವು ಹೋರಾಟನ ಮುಂದುವರಿಸ್ಬೇಕಾ ಅಥವಾ ಇವರ ದಬ್ಬಾಳಿಕೆಗೆ ನಾವು ಸುಮ್ಮನೆ ಇರಬೇಕಾ? ಈ ರೀತಿ ಸುಳ್ಳು ಕೇಸುಗಳನ್ನು ದಾಖಲಿಸಿ ಸಿಕ್ಕಿದವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟರ್ ಓಪನ್ ಮಾಡೋದು, ಅವ್ರುಗಳಿಗೆ ರೌಡಿ ಶೀಟರ್ ಕಡೆ 108 ಕೊಟ್ಟು ಅವ್ರಿಗೆ ತೊಂದರೆ ಕೊಡೋದು, ಇಂಥ ಎಲ್ಲ ಕೆಲಸಗಳನ್ನು ಪೊಲೀಸ್ ಮಾಡ್ತಾ ಇದ್ದಾರೆ. ನಮ್ಮಂಥವ್ರ ಮೇಲೆ ಈ ಥರ ಮಾಡಿದರೆ ಸಾರ್ವಜನಿಕರ ಗತಿ ಏನಾಗಬೇಕು? DK ಶಿವಕುಮಾರ್ ಪೊಲೀಸ್ ಅವ್ರನ್ನ ಬಳಸಿ, ಕೃಷ್ಣ ಬೈರೇಗೌಡ ಪೊಲೀಸ್ ಅವ್ರನ್ನ ಬಳಸಿ ಈ DCP ಸಜ್ಜಿತ ರೌಡಿಗಳ ಜೊತೆ ಫೋಟೋ ಇಡ್ಸ್ಕೊತಾನೆ. ನಾವೇನು ಹೇಳಬೇಕು? ನಮಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಕ್ರಿಮಿನಲ್ನಲ್ಲಿ ಇರುವಂಥ ವ್ಯಕ್ತಿಗಳ ಜೊತೆ ಫೋಟೋ ಇಡಿಸ್ಕೊಂಡಾಗ ಖಂಡಿತವಾಗಿ ಅದನ್ನು ಎಕ್ಸ್ಪೋಸ್ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದೇ DCP ಈಶಾನ್ಯ ಸಜೀತ್ ಅವರ ಜುಡಿಷನ್ನಲ್ಲಿ ಮುಂಬೈ ಪೊಲೀಸವ್ರು ಬಂದು ಫ್ಯಾಕ್ಟ್ರಿಗಳನ್ನು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಕಂಡಿಟ್ಟಿದ್ದಾರೆ. ಈ DCPನ ಇರೋ ಲೆಕ್ಕ ಸಸ್ಪೆಂಡ್ ಮಾಡಬೇಕು. ಈತನ ಮೇಲೆ ಆಲ್ರೆಡಿ 41 ಕಂಪ್ಲೇಂಟ್ ಇದೆ. ಸುಳ್ಳು ಪ್ರಶ್ನೆ ಮಾಡೋರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕಿ ಅಟ್ರಾಸಿಟಿ ಕೇಸ್ ಹಾಕಿಸಿ ತನ್ನ ದಬ್ಬಾಳಿಕೆಯನ್ನು ತೋರಿಸುವಂಥ ಈ DCPಗೆ ಬುದ್ಧಿಯನ್ನು ಕಲಿಸಬೇಕು. ಬೆಂಗಳೂರು ಹಾಳಾಗೋಗಿದೆ. ಓಕೆ, ಬೆಂಗಳೂರಲ್ಲಿ ನಿಜವಾಗ್ಲೂ ಸಾಮಾನ್ಯ ಜನರು ಜೀವನ ಮಾಡೋ ವಾತಾವರಣ ಅಂತ ಉಳಿದಿಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. DK ಶಿವಕುಮಾರು ಮತ್ತು ಕೃಷ್ಣ ಬೈರೇಗೌಡ ಈ ಒಂದು DCPನ ಬಳಸ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಸಿರೋದು ಒಂದು ಪ್ರೈಮ ಫೇಶಿಯಾ ನಮ್ಗೆ ಅರ್ಥ ಆಗ್ತಾ ಇದೆ. ಇವ್ರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ. ಒಬ್ಬ DK ಶಿವಕುಮಾರ್ ಹೇಳ್ದ ಅಂತ ಮತ್ತು ಕೃಷ್ಣ ಬೈರೇಗೌಡ ಹೇಳ್ದ ಅಂತ ಈ DCP ತಾನೇ ತಪ್ಪಿತಸ್ಥನಾಗಿದ್ದು ತಾನೇ ತಪ್ಪಿತಸ್ಥನ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ಈ ಥರ ಮಾಡ್ತಾ ಇದ್ದಾನೆ. ಕರ್ನಾಟಕ ನೀವೇ ಹೇಳಬೇಕು, ನಾವು ಹೋರಾಟ ಮಾಡಬೇಕಾ ಅಥವಾ ಇವ್ರ ದಬ್ಬಾಳಿಕೆಗೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಆಮೇಲೆ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಇವ್ರ ವಿರುದ್ಧ ಕೊಟ್ಟಿರುವಂಥ ಎಲ್ಲ ಕಂಪ್ಲೇಂಟ್ಸನ್ನು ಹಾಕಿದ್ದೀವಿ. ದಯಮಾಡಿ ಅದನ್ನು ನೋಡಿ ಪ್ರೈಮ ಫೇಶಿಯಾ. ಓಕೆ, ನಮ್ಮ ಹೋರಾಟ ದಾಖಲಾತಿ ಸಮೇತ ಇದೆ. ಧನ್ಯವಾದಗಳು ಕರ್ನಾಟಕ.